ಅವ್ರು ಏನಂತಾರೆ ಅದನ್ನ ನಾವು ಡಿಸಿಷನ್ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತೀವಿ. ಈಗಾಗಲೇ ಕೆಲವೊಂದು ಶಾಸಕರು ದಿಲ್ಲಿಗೂ ಹೋಗಿದ್ರು ಅಂತ ಡಿಕೆಶಿ ಅವರನ್ನ ಸಿಎಂ ಮಾಡ್ಬೇಕು ಅಂತ ಹೇಳಿ. ಆಸೆ ಇದೆ ಎಲ್ಲರೂ ಕೂಡ. ಮೊನ್ನೆ ಚುನಾವಣೆ ನಡೆದಂತ ಎಲ್ಲರೂ ಕೂಡ ಬಹಳ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೈ ಎಲೆಕ್ಷನ್ ಆಯ್ತು, ಎಲ್ಲರೂ ಕೂಡ ಬಹಳ ಎಫರ್ಟ್ ಅನ್ನ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಆಸೆ ಇದ್ದೇ ಇರುತ್ತೆ ರಾಜಕೀಯ ಮೇಲೆ. ಸೊ ಅದಕ್ಕಾಗಿ ದೇರ್ ಇಸ್ ನೋ ಫ್ರೆಂಡ್ಸ್ ನೋ ಎನಿಮೀಸ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಸಂದರ್ಭ ತಕ್ಕಂಗೆ ಯಾರು ಡಿಸಿಷನ್ ತಗೋತಾರೆ ನೋಡ್ಬೇಕು. ಸಿಎಂ 28 ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡು ಅವರು ನಾವು ಬದ್ಧರಾಗಿದ್ದೇವೆ ಅಂತ ಎಲ್ಲರೂ ಹೇಳಿದ್ದಾರೆ. ಸೊ ಅದು ನಾವು ಕೂಡ ಅದನ್ನ ಪಾಲಿಸ್ತೀವಿ. ಸಿಎಂ ಮೈಸೂರವರೇ ಮುಂದುವರಿಬೇಕು ನನ್ನ ಪರ್ಸನಲ್ ಒಪಿನಿಯನ್. ನಿಮ್ಮ ತಂದೆಯವರು 2028 ಆಗ್ತಾರೆ, ಈಗ ಸಿದ್ದರಾಮಯ್ಯ ಮುಂದೆ ಇರಬೇಕು. ಈಗ ಸಾಕಷ್ಟು ಗೊಂದಲ ಇರುವಂತದ್ದು ಮೇಡಮ್ ಕಾರ್ಯಕರ್ತರಲ್ಲಿ. ಎಲ್ರಿಗೂ ಆಸೆ ಇರುತ್ರಿ. ಸೊ ಅದಕ್ಕೆ ಎಲ್ಲರೂ ತಮ್ಮ ತಮ್ಮ ಬೆಂಬಲಿಗರು ಮತ್ತೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಅದಕ್ಕಾಗಿ ಅಲ್ಟಿಮೇಟ್ ಡಿಸಿಷನ್ ಇಸ್ ಹೈಕಮಾಂಡ್. ಅವ್ರು ಏನಂತಾರೆ ಅದನ್ನ ನಾವು ಡಿಸಿಷನ್ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತೀವಿ. ಈಗಾಗಲೇ ಕೆಲವೊಂದು ಶಾಸಕರು ದಿಲ್ಲಿಗೂ ಹೋಗಿದ್ರು ಅಂತ ಡಿಕೆಶಿ ಅವರನ್ನ ಸಿಎಂ ಮಾಡ್ಬೇಕು ಅಂತ ಹೇಳಿ. ಆಸೆ ಇದೆ ಎಲ್ಲರೂ ಕೂಡ. ಮೊನ್ನೆ ಚುನಾವಣೆ ನಡೆದಂತ ಎಲ್ಲರೂ ಕೂಡ ಬಹಳ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೈ ಎಲೆಕ್ಷನ್ ಆಯ್ತು, ಎಲ್ಲರೂ ಕೂಡ ಬಹಳ ಎಫರ್ಟ್ ಅನ್ನ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಆಸೆ ಇದ್ದೇ ಇರುತ್ತೆ ರಾಜಕೀಯ ಮೇಲೆ. ಸೊ ಅದಕ್ಕಾಗಿ ದೇರ್ ಇಸ್ ನೋ ಫ್ರೆಂಡ್ಸ್ ನೋ ಎನಿಮೀಸ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಸಂದರ್ಭ ತಕ್ಕಂಗೆ ಯಾರು ಡಿಸಿಷನ್ ತಗೋತಾರೆ ನೋಡ್ಬೇಕು. ಸಿಎಂ 28 ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡು ಅವರು ನಾವು ಬದ್ಧರಾಗಿದ್ದೇವೆ ಅಂತ ಎಲ್ಲರೂ ಹೇಳಿದ್ದಾರೆ. ಸೊ ಅದು ನಾವು ಕೂಡ ಅದನ್ನ ಪಾಲಿಸ್ತೀವಿ. ಸಿಎಂ ಮೈಸೂರವರೇ ಮುಂದುವರಿಬೇಕು ನನ್ನ ಪರ್ಸನಲ್ ಒಪಿನಿಯನ್. ನಿಮ್ಮ ತಂದೆಯವರು 2028 ಆಗ್ತಾರೆ, ಈಗ ಸಿದ್ದರಾಮಯ್ಯ ಮುಂದೆ ಇರಬೇಕು. ಈಗ ಸಾಕಷ್ಟು ಗೊಂದಲ ಇರುವಂತದ್ದು ಮೇಡಮ್ ಕಾರ್ಯಕರ್ತರಲ್ಲಿ. ಎಲ್ರಿಗೂ ಆಸೆ ಇರುತ್ರಿ. ಸೊ ಅದಕ್ಕೆ ಎಲ್ಲರೂ ತಮ್ಮ ತಮ್ಮ ಬೆಂಬಲಿಗರು ಮತ್ತೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಅದಕ್ಕಾಗಿ ಅಲ್ಟಿಮೇಟ್ ಡಿಸಿಷನ್ ಇಸ್ ಹೈಕಮಾಂಡ್.